ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ ಖಂಡಿಸಿ ಪ್ರತಿಭಟನೆ. ವಿದ್ಯಾರ್ಥಿಗಳ ಆತ್ಮಹತ್ಯೆ ಪ್ರಕರಣ ಖಂಡಿಸಿ ಆಕ್ರೋಶ. ದೆಹಲಿ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಬೆಳಗಾವಿಯಲ್ಲೂ ಬೆಂಬಲ. ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಕಾಂಗ್ರೆಸ್ ಮುಖಂಡ ಅಮಾನ್ ಸೇಠ್ ನೇತೃತ್ವದಲ್ಲಿ ಪ್ರತಿಭಟನೆ. ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರಿಂದ ಆಕ್ರೋಶ. ನೀಟ್ ಅಕ್ರಮದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆರೋಪ. ವಿದ್ಯಾರ್ಥಿಗಳಿಗೆ ಸಾವಿಗೆ ನ್ಯಾಯ ನೀಡುವಂತೆ ಆಗ್ರಹ. ಮೃತ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ಪರಿಹಾರ ನೀಡಲು ಒತ್ತಾಯ. ನೀಟ್ ಅಕ್ರಮದ ಬಗ್ಗೆ ಸಮಗ್ರ ತನಿಖೆಗೆ ಆಗ್ರಹ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯ. ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಕೇಂದ್ರ ಸರ್ಕಾರ ಗಂಭೀರ ಚಿಂತನೆ ನಡೆಸಲು ಆಗ್ರಹ. ಪ್ರಧಾನಿ ನರೇಂದ್ರ ಮೋದಿ ಸ್ಪಷ್ಟನೆ ನೀಡುವಂತೆ ಒತ್ತಾಯ. ಅಕ್ರಮದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವವರೆಗೂ ಹೋರಾಟ ಮುಂದುವರಿಸುವ ಎಚ್ಚರಿಕೆ. ನೋಡುವ ಮೇಲಿದೆ ಅದು. ನಾವು ಹೆಂಗ್ ನೋಡ್ತೀರಿ ತಮ್ಮ ಕ್ಯಾರೆಕ್ಟರ್ ಹೇಳ್ತಾ ಇದೆ. ನಾವು ಸ್ಟೂಡೆಂಟ್ ಪ್ರೊಟೆಸ್ಟರ್ ಇಲ್ಲದಾರು, ನಾ ಆ ಪ್ರೊಟೆಸ್ಟ್ ಗೆ ಸಪೋರ್ಟ್ ಮಾಡ್ತಾ ಇದ್ದೇನೆ. ನನಗೆ ಯಾಕಂದ್ರೆ ಇವ್ರು ಎಲ್ಲಾರು 15-16 ಇಯರ್ಸ್ ಅದಾರಲ್ಲ, ಅವ್ರಿಗೆ ವೋಟ್ ಮಾಡಕ್ ಬರಂಗಿಲ್ಲ. ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ ಅವರಿಗೆ. 3 ವರ್ಷ ಮೇಲೆ ಇವರ ಬಂದು ತಮಗೆ ವೋಟ್ ಮಾಡ್ತಾರು, ಇವರ ಬಂದೆ ತಮಗೆ ತೆಗಿತಾರ ಅಲ್ಲಿಂದ ಅಧಿಕಾರದಿಂದ. ಇನ್ನು ಕೇಳ್ಕೊಡಿ, ಏನ್ ಹೇಳುದಿಲ್ರಿ. ಯೂತ್ ಹಿಡಾಕಿದೀವಿ. 4-5 ಡಿಮಾಂಡ್ಸ್ ಅದಾವ. ರೆಸಿಗ್ನೇಷನ್ ಬೇಕು, ಅಕೌಂಟಬಿಲಿಟಿ ಬೇಕು, NTA ನ್ಯಾಷನಲ್ ಟೆಸ್ಟ್ ಏಜೆನ್ಸಿಗೆ ಸ್ಟ್ರಾಂಗ್ ಮಾಡಬೇಕು, ಮತ್ತು ಯಾರು ಕಾಂಪನ್ಸೇಷನ್ ಫ್ಯಾಮಿಲೀಸ್, ಯಾರ್ಯಾರು ಸ್ಟೂಡೆಂಟ್ಸ್ ಸೂಸೈಡ್ ಮಾಡಿದ್ದಾರೆ ಅವ್ರ ಫ್ಯಾಮಿಲಿಗೆ ಪೈಲ ಅಪಾಲಜಿ ಬೇಕು ಪ್ರಧಾನಮಂತ್ರಿಯಿಂದ, ಮತ್ತು ಕಾಂಪನ್ಸೇಷನ್ ಬೇಕು. ಈ 5 ಡಿಮಾಂಡ್ಸ್ ಅದಾವ, ವೆರಿ ಬೇಸಿಕ್ ಡಿಮಾಂಡ್ಸ್. ಫಸ್ಟ್ ಡಿಮಾಂಡ್ ರೆಸಿಗ್ನೇಷನ್ ಮತ್ತು ರಾಜೀನಾಮೆ. ಅವ್ ನನಗಿಲ್ಲ, ಸ್ಟೂಡೆಂಟ್ಸ್ ಕೇಳ್ರಿ ಏನ್ ಹೇಳ್ತಾ ಇದಾರ ಅವರು, ಅವ್ರಿಗೆ ಕೇಳ್ರಿ. ನಾವು ಅದ್ ಪ್ರತಿಭಟನೆಗೆ ನಾವು ಹೋಗುವ ಸಾಧ್ಯ ಇಲ್ಲ. ಅದಕ್ಕೆ ಹಮಾರಿ ಜೋ ಆವಾಜ್ ಹೈ, ನಮ್ ಧ್ವನಿ ಇಲ್ಲಿಂದ ಅಲ್ಲಿ ಕಳ್ತಾ ಇದ್ದಾರೆ. ನಾವು ಏನ್ರಿ ಈ 5 ಡಿಮಾಂಡ್ಸ್ ಅದಾವ. 5 ಡಿಮಾಂಡ್ಸ್ ಫುಲ್ಫಿಲ್ ಆಗ್ಬೇಕು, ಅದ ಆಸೆ ಇದೆ ನಮ್ಗೆ. ಅವ್ರಿಗೆ ಕೇಳ್ರಿ ಪ್ಲೀಸ್. ಮೇನ್ ನೀಟ್ ಪೇಪರ್ ಲೀಕ್ ಸಂಬಂಧ ಪ್ರೊಟೆಸ್ಟ್ ಮಾಡತ್ತೇವ್ರಿ. ಇಲ್ಲಿ ಮೇನ್ ಇವತ್ತು ನೋಡಿದಿರ್ಬೋದು, ಎಲ್ಲ ಮೇನ್ ನ್ಯೂಸ್ ಚಾನಲ್ ಯಾವ ಕವರ್ ಮಾಡತ್ತಿಲ್ಲ. ಎಷ್ಟು ಮಂದಿ ಹುಡುಗರ ಅವರ ಇಲ್ಲಿ ಬಂದ ನೀಟ್ ಪೇಪರ್ ಲೀಕ್ ಆಗಿದ್ದ ಸಂಬಂಧ 30-40 ಹುಡುಗರ ಸುಸೈಡ್ ಮಾಡ್ಕೊಂಡಾರ. ಅದ್ರ ಬಗ್ಗೆ ಯಾರು ಏನು ಕಾಳಜಿ ತೊಗೊಳತ್ತಿಲ್ಲ. ಅದ್ರ ಬಗ್ಗೆ ಎಲ್ಲೂ ಏನು ಪ್ರೊಟೆಸ್ಟ್ ಆಗತ್ತಿಲ್ಲ. ಅದ್ರ ಸಂಬಂಧ ನಾವು ಎಲ್ಲರೂ ಇವತ್ತು ಬೆಳಗಾವಿ ಸಿಟಿನ್ಯಾಗ ಒಂದು ಪ್ರೊಟೆಸ್ಟ್ ಮಾಡತ್ತೇವ. ಈ ಪ್ರೊಟೆಸ್ಟ್ ಎಲ್ಲರೂ ಬಂದು ಎಲ್ಲ ಹುಡುಗರು ಯುವಕರು ಬೆಂಬಲ ಕೊಟ್ಟ ನಮಗೊಂದು ಇದನ್ನ ಮಾಡಿ, ಮೇನ್ ನಾವು ಕೇಳೋದು ಏನಂದ್ರೆ ಧರ್ಮೇಂದ್ರ ಪ್ರಧಾನ್ ಅವ್ರು ರಿಸೈಗ್ನೇಷನ್ ಮಾಡ್ಬೇಕು. ಪೇಪರ್ ಲೀಕ್ ಇಂದ ಯಾರ್ಯಾರು ಅದಾರ ಅವ್ರೆಲ್ಲ ನಮಗ್ ಬಂದ ಉತ್ತರ ಕೊಡ್ಬೇಕ. ಏನಾಗೈತಿ ಇಲ್ಲಿ, ಹೆಂಗಾಗತೈತಿ, ನೀಟ್ ಪೇಪರ್ ಲೀಕ್ ಸಂಬಂಧ ಇಷ್ಟೊಂದು ಹುಡುಗರ ಅವ್ರೆಲ್ಲ ಜೀವನ ನಾಶ ಆಗತೈತಿ. ಅದ್ರ ಸಂಬಂಧ ಹುಡುಗರ ಅವ್ರ ಮುಂದಿನ ಭವಿಷ್ಯ ಹುಡುಗರ್ದು ಏನು ಕೈಯಾಗ ಸಿಗತ್ತಿಲ್ಲ. ಮೇನ್ ನಾವು ಕೇಳೋದು ಮೇನ್ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡ್ಬೇಕು. ಅದ್ರ ಹಿಂದಿದ್ದವ್ರ ಹೋಮ್ ಮಿನಿಸ್ಟರ್ ಅಮಿತ್ ಶಾ, ಅದ್ರ ಹಿಂದಿದ್ದವ್ರ ಮೇನ್ ಅಂದ್ರ ನರೇಂದ್ರ ಮೋದಿ ಅವ್ರ ರೆಸಿಗ್ನೇಷನ್ ಹೇಳದೈತಿ ನಮಗೆ ಮೇನ್. ಅದ್ರ ಸಂಬಂಧ ನಾವು ಬಂದು ಪ್ರೊಟೆಸ್ಟ್ ಮಾಡ್ತೀವಿ. ಈಗ ಏನ್ ಬೇಡಿಕೆ ಕೊನೆದಾಗ ನಾವ್ ಏನಿಲ್ಲ, ಮೇನ್ ನಾವು ನೀಟ್ ಪೇಪರ್ ಲೀಕ್ ಆಗಿ ಸಂಬಂಧ ಮೇನ್ ಮುದ್ದ ತಗೊಂಡ್ ಅದರಿಂದ ಹಿಂದಿದ್ದ ಮೇನ್ ಧರ್ಮೇಂದ್ರ ಪ್ರಧಾನ್ ಅವ್ರ ರೆಸಿಗ್ನೇಷನ್ ಅದ್ರ ಸಂಬಂಧ ಅವ್ರಿಗೆ ಪ್ರೊಟೆಸ್ಟ್ ಮಾಡಕ್ ನಿಂತಿದ್ವಿ. ಮತ್ತೆ ಈಗ 2-3 ದಿವಸ ಆಯ್ತು ನಾವು ನೋಡ್ತಿರ್ಬೇಕಾ, ಜುಲೈ 20-25 ತಾರೀಕು ತಲ್ಲಿನ ಏನಾಯ್ತು, ಹುಡುಗರು ಬರೀ ಪ್ರೊಟೆಸ್ಟ್ ಮಾಡಿ ಸಂಬಂಧ ಅವ್ರ ಮೇಲೆ ಲಾಠಿ ಚಾರ್ಜ್ ಆಗಿತ್ತು. ಅದ್ರ ಅದನ್ನ ಮಾಡಿ ನಾವು ಖಂಡನೆ ಮಾಡತ್ತೇವೆ ಇಲ್ಲಿ. ಮತ್ತೆ ಧರ್ಮೇಂದ್ರ ಪ್ರಧಾನ್ ರೆಸಿಗ್ನೇಷನ್ ಸಂಬಂಧ ಬಂದಿದೆ ಮೇನ್ ಇವತ್ತು ಪ್ರೊಟೆಸ್ಟ್ ಮಾಡೋದು ಅದ್ರ ಸಂಬಂಧ. ಯಾರು ತಪ್ಪು ಮಾಡಿದಾರ ಅವ್ರಿಗೆ ಶಿಕ್ಷೆ ಕೊಡಂತ ತನಿಖೆ ನಡೆಸಿದಾರ, ತನಿಖೆ ಒಳಗೆ ಜೈಲಿಗೂ ಕಳಿಸಿದಾರ. ಇದು ಬರೀ ತನಿಖೆ ಆಗತೈತಿ. ತನಿಖೆ ಹೆಂಗ್ ಆಗತೈತಿ ಅದು ಮೇನ್ ವೈಟ್ ಅಂಡ್ ಬ್ಲಾಕ್ ಆಗ್ಬೇಕಿಲ್ಲ. ಅದ್ ತನಿಖೆ ಆಗತೈತಿ ಅನ್ನತ್ತಾರ. ಎಲ್ಲಿ ತನಿಖೆ ಆಗತೈತಿ ಅಂದ್ರ ಮೇನ್ ನಾವ್ ಕೇಳೋದಂದ್ರ ಒಂದ್ ಧರ್ಮೇಂದ್ರ ಪ್ರಧಾನ್ ಅವ್ರ ರೆಸಿಗ್ನೇಷನ್ ಕೇಳೋದು ನಾವ್ ಇಲ್ಲಿ ಮೇನ್ ಹೇಳ್ಬೇಕಂದ್ರ ಅವ್ರಿಗೆ. ಸರ್ ಪ್ರವೀಣ್ ಅಂತೇಳಿ, ಬೆಳಗಾವಿ ರಾವಾಸ.
ಭಾರತ್, ನಾನು ಅಥರ್ವ ದೀಪಕ್ ಪುಣೆ ಗಣೇಶ್ಪುರದಿಂದ ಬಂದಿದ್ದೀನಿ. ನಾನು ಬೆಳಗಾವ ಗ್ರಾಹಕ. ಇವತ್ತು ನಮ್ಮ ಚನ್ನಮ್ಮ ಸರ್ಕಲ್ ನಲ್ಲಿ UG ನೀಟ್ 2026 ಪೇಪರ್ ನಡೆದಿತ್ತು. ನಿಮ್ ಎಲ್ಲರಿಗೂ ಗುರ್ತಿದೆ. ಈಗ ಆಗಿದ ಬಗ್ಗೆ ವಿಷಯನೂ ನಿಮ್ಗೆ ತಾವೆಲ್ಲರಿಗೂ ಗುರ್ತಿರ್ಬೇಕು. ಅದ್ರಲ್ಲಿ ಈ ಪ್ರೊಟೆಸ್ಟ್ ಏನಕ್ಕೆ ಇದೆ ಅಂದ್ರೆ, ನಮ್ಗೆ ನಮ್ಮ ಎಜುಕೇಶನ್ ಸಿಸ್ಟಮ್ ನಲ್ಲಿ ಬದಲಾವಣೆ ನೋಡ್ಬೇಕು. ಧರ್ಮೇಂದ್ರ ಪ್ರಧಾನ್ ಅವರು ಏನು ಕೇರ್ಲೆಸ್ನೆಸ್ ಅದ್ರಗೋಸ್ಕರನೇ ಹಲವಾರು ಒಂದು 20ಕ್ಕಿಂತ ಜಾಸ್ತಿ ಸ್ಟೂಡೆಂಟ್ಸ್ ನಮ್ಮ ದೇಶದಲ್ಲಿ ಸುಸೈಡ್ಗೆ ಬಲಿ ಕೊಟ್ಟಿದ್ದಾರೆ. ಅದರಲ್ಲಿ 600ಕ್ಕಿಂತ ಹೆಚ್ಚು ಎಲ್ಲರದು ಸ್ಕೋರ್ ಇತ್ತು. ಯಾರು ಕೂಡ ಲೂಸು ಅಥವಾ ಯಾರು ಕೂಡ ಆವರೇಜ್ ಸ್ಟೂಡೆಂಟ್ ಇರ್ಲಿಲ್ಲ. ದೇ ಆಲ್ ವೇರ್ ಟಾಪರ್ಸ್, ಎಲ್ಲಾನೇ ಟಾಪರ್ಸ್ ಇದ್ರು. ಅವರೆಲ್ಲಾನೇ ಏಮ್ಸ್ ಅಂತ ದೊಡ್ಡ ಕಾಲೇಜಲ್ಲಿ ಹೋಗಿ ತುಂಬಾ ಸಾಧನೆಯನ್ನು ಮಾಡಿ ಮುಂದೋಗಿ ನಮ್ಮ ಭವಿಷ್ಯನಲ್ಲಿ ದೊಡ್ಡ ಡಾಕ್ಟರ್ ಎಲ್ಲ ಆಗಿ ನಮ್ಮ ದೇಶಕ್ಕೆ ಮುಂದ್ ಮಾಡೋರಿದ್ರು. ಆದ್ರೆ ಆ ಆಸೆ ಅವರು ತಮ್ಮ ಜೊತೆ ಮೇಲೆ ತಗೊಂಡು ಹೋಗ್ಬಿಟ್ರು. ಬಿಕಾಸ್ ಆಫ್ ಅವರ್ ಗವರ್ಮೆಂಟ್ ಎಲ್ಲ ಹತ್ರ ಕರಪ್ಷನ್ ನಡೀತಿದೆ. ಕರಪ್ಷನ್ ಮತ್ತೆ ಪೇಪರ್ ಹೇಗ್ ಲೀಕ್ ಆಯ್ತು, ಏನಾಗಿದೆ, ಯಾರದ್ರಿಂದು ಮಾಸ್ಟರ್ ಮೈಂಡ್, ಯಾರಿಗೆ ಎಷ್ಟೋ ಲಕ್ಷ ಬಂದಿದೆ ಅದ್ ಮಾಡ್ಲಿಕ್ಕೆ ಎಲ್ಲಾನೇ ತಾವೆಲ್ಲರಿಗೂ ಗುರ್ತು. ನೀವು ಗೂಗಲ್ ಮಾಡಿದ್ರೆ ಗೂಗಲ್ ನಿಮ್ಗೆ ಎಲ್ಲಾನೇ ತೋರ್ಸುತ್ತೆ. ಅದ್ರಲ್ಲಿ ಈಗ ಪೇರೆಂಟ್ಸ್ ಎಸ್ಪೆಷಲಿ ರೈತರಿಗೆ ಜಾಸ್ತಿ ಪೆಟ್ಟು ಕೊಟ್ಟಿದ್ದು. ಯಾಕಂದ್ರೆ ರೈತರು ನಿಮ್ ಗುರ್ತು ಹೇಗ ಅವ್ರ ಜೀವನ ಇರತ್ತಂತೆ. ಅವರು ತಮ್ಮ ಬಂಗಾರ, ತಮ್ಮ ಏನು ದುಡ್ಡು ಇರತ್ತೆ ಅದೆಲ್ಲ ಇಟ್ಬಿಟ್ಟು ಎಷ್ಟೋ ಹತ್ರ ಸಾಲ ಮಾಡ್ಬಿಟ್ಟು ತಮ್ಮ ಮಕ್ಕಳನ್ನ ಎಲ್ಲ ಎಜುಕೇಶನ್ ಅಂತ ದೊಡ್ಡ ಕಾಲೇಜ್ ನಲ್ಲಿ ಹಾಕ್ತಾರೆ. ಕಾಲೇಜ್ನವ್ರದ್ದು ಏನ್ ತಪ್ಪಿಲ್ಲ, ಕೋಚಿಂಗ್ ಎಲ್ಲ ಸಿಗತ್ತೆ. ಮತ್ತೆ ರೈತರ ಮಕ್ಕಳೇ ಹುಷಾರು. ನಾನ್ ಹೇಳೋದಷ್ಟು ರೈತರ ಮಕ್ಕಳೇ ಹುಷಾರಿರ್ತಾರೆ. ರೈತರ ಮಕ್ಕಳು ಹುಷಾರಿರೋದು ಅವರೇ ಏನು ನಮ್ಮ ದೇಶದ ಹೆಸರು ಮುಂದ್ ತರ್ತಾರೆ. ದ ಫಾರ್ಮರ್ಸ್ ಆರ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಫ್ ಅವರ್ ಕಂಟ್ರಿ. ಅದು ನಿಜಾನೇ, ಯಾರು ಹೇಳ್ತಿರೋದು. ಈಗ ನೀಟ್ ಪರೀಕ್ಷೆಯಲ್ಲಿ ತಾವು ಭಾಗವಹಿಸಿದ್ರ? ನೀಟ್ ಪರೀಕ್ಷೆ ನಾನ್ ಭಾಗವಹಿಸಿದ್ದೆ. ನೀಟ್ ಎಕ್ಸಾಮ್, ಒಂದನೇ ನೀಟ್ ಎಕ್ಸಾಮ್ ಅಲ್ಲಿ ನನಗೆ ನಿಯರ್ ಅಬೌಟ್ 550 ಬಂದಿತ್ತು ನನ್ನ ಸ್ಕೋರು. ಅದಾದ್ಮೇಲೆ 490 ಆಗ್ಬಿಡ್ತು. ಈಗ ಸೆಕೆಂಡ್ ನೀಟ್ ಅಲ್ಲಿ 490 ಆಯ್ತು. ಸೊ ಈಗ ನೀಟ್ ಎಕ್ಸಾಮ್ ಹೇಗಿರುತ್ತೆ, ರ್ಯಾಂಕಿಂಗ್ ತುಂಬಾ ಡಿಫ್ರೆನ್ಸ್ ಬರುತ್ತೆ. ಈಗ ನೀವು 2 to 3 ಒಂದ್ ಸಿಂಗಲ್ ಮಾರ್ಕ್ ನೀವು ಹಿಂದ್ ಉಳಿದ್ಬಿಟ್ರೆ ನಿಮ್ ರ್ಯಾಂಕಿಂಗ್ ಅಷ್ಟು 1000 ಹಿಂದ್ ಹೋಗ್ಬಿಡುತ್ತೆ. ಸೊ ಅದಕ್ಕೆ ನಮಗೂ ತುಂಬಾ ನೋವು ಆಗಿದೆ, ತುಂಬಾ ಮೋಸ ಆಗಿದೆ. ಅಂಡ್ ವಿ ಆರ್ ನಾಟ್ ಗೋಯಿಂಗ್ ಟು ಸ್ಟಾಪ್ ದಿಸ್ ಪ್ರೊಟೆಸ್ಟ್ ಅಂಟಿಲ್ ಹಿಯರ್. ಭಾರತ ಸರ್ಕಾರ ನಮ್ಗೆ ಉತ್ತರ ಕೊಡ್ಬೇಕು. ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನ್ ಮಾಡಬೇಕು. ನಾವು ಯಾವ ಪಾರ್ಟಿಗೂ ಸಪೋರ್ಟ್ ಮಾಡತ್ತಿಲ್ಲ. ನಾವು ನಮ್ಮ ದೇಶಕ್ಕೆ ಮಾತ್ರ ಸಪೋರ್ಟ್ ಮಾಡೋದು. ಧನ್ಯವಾದಗಳು. ನಮ್ಮ ಹೆಸರು ನನ್ನ ಹೆಸರು ಅಥರ್ವ ದೀಪಕ್ ಪುಣ್ಯದ್ ಅಂತ ಇರುವುದು ಗಣೇಶ್ಪುರ್. ಧನ್ಯವಾದಗಳು. ನಮಸ್ಕಾರ.